ಶಾಲೆಗಳ ವತಿಯಿಂದ ಶಿಕ್ಷಕರ ದಿನಾಚರಣೆ ಹಾಗೂ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾನ್ವಿ ನಗರದ ಈದ್ಗಾ ಫಂಕ್ಷನ್ ಹಾಲ್ನಲ್ಲಿ ತಾಲೂಕು ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ನಡೆದ ಶಿಕ್ಷಕರ ದಿನಾಚರಣೆ ಹಾಗೂ ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಉದ್ಘಾಟಿಸಿದರು. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಸರ್ಕಾರ ಸಾಕಷ್ಟು ಶ್ರಮಿಸುತ್ತಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಈ ಭಾಗದಲ್ಲಿನ ಅಭಿವೃದ್ಧಿಗಾಗಿ ವರ್ಷಕ್ಕೆ 5,000 ಕೋಟಿ ಅನುದಾನವನ್ನ ಮುಖ್ಯಮಂತ್ರಿಗಳು ನೀಡುತ್ತಿದ್ದಾರೆ. ಅದರಲ್ಲಿ 25% ಅನುದಾನವನ್ನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ನೀಡಲಾಗುತ್ತಿದೆ. ಶೈಕ್ಷಣಿಕ ಪ್ರಗತಿಗೆ ಸರ್ಕಾರದೊಂದಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ಸಹಕಾರ ನೀಡುವ ಮೂಲಕ ಗ್ರಾಮೀಣ ಭಾಗದಲ್ಲಿ ಸಾಕ್ಷರತೆಯ ಪ್ರಮಾಣ ಹೆಚ್ಚುವುದಕ್ಕೆ ಮಹತ್ತರವಾದ ಕೊಡುಗೆಯನ್ನ ನೀಡುತ್ತಿರುವುದು ಸರ್ಕಾರ ಪರಿಗಣಿಸಿ 1995ರ ನಂತರದಲ್ಲಿ ಪ್ರಾರಂಭವಾದ ಖಾಸಗಿ ಶಾಲೆಗಳಿಗೆ ಅನುದಾನವನ್ನ ನೀಡುವುದಕ್ಕಾಗಿ ಶಿಕ್ಷಣ ಇಲಾಖೆಯಿಂದ ಅರ್ಜಿಗಳನ್ನ ಆಹ್ವಾನಿಸಲಾಗಿತ್ತು. ಸೂಕ್ತವಾದ ದಾಖಲೆಗಳೊಂದಿಗೆ ಅರ್ಜಿಗಳನ್ನ ಸಲ್ಲಿಸಿ ಮಾನ್ವಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ 100ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳು ಸರ್ಕಾರದಿಂದ ಅನುದಾನವನ್ನ ಪಡೆಯಬಹುದು. ಖಾಸಗಿ ಶಾಲೆಗಳಿಗೆ ಸರ್ಕಾರ ಅನೇಕ ಸೌಲಭ್ಯಗಳನ್ನ ನೀಡುತ್ತಿದೆ. ಮಹಾನಗರಗಳಲ್ಲಿನ ಖಾಸಗಿ ಶಾಲೆಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಶಾಲೆಯಲ್ಲಿನ ಮಕ್ಕಳ ಸುರಕ್ಷತೆಗಾಗಿ ಶಿಕ್ಷಣ ಇಲಾಖೆಯಿಂದ ರೂಪಿಸಲಾಗಿರುವ ನಿಯಮಗಳಿಂದ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಖಾಸಗಿ ಶಾಲೆಗಳಿಗೆ ತೊಂದರೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿತ್ತು. ಈ ಕುರಿತು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಲಾಗುವುದು. ರಾಜ್ಯದಲ್ಲಿ ಯಾವೊಬ್ಬ ಮಗು ಕೂಡ ಶಾಲೆಯಿಂದ ಹೊರಗುಳಿಯಬಾರದು ಎನ್ನುವ ಉದ್ದೇಶದಿಂದ ಗ್ರಾಮೀಣ ಭಾಗ ಸೇರಿದಂತೆ ನಗರಗಳಲ್ಲಿನ ಸರ್ಕಾರಿ ಶಾಲೆಗಳಲ್ಲಿನ ಮಕ್ಕಳಿಗೆ ಸರ್ಕಾರದಿಂದ ಉಚಿತವಾದ ಶಿಕ್ಷಣ, ಅಗತ್ಯ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಲಾಗುತ್ತಿದ್ದು, ಹಾಜರಾತಿ ಹೆಚ್ಚಳಕ್ಕಾಗಿ ಶಾಲೆಗಳಲ್ಲಿನ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಪಾಲಕರು ತಮ್ಮ ಮಕ್ಕಳಿಗೆ ಆಂಗ್ಲ ಭಾಷೆಯಲ್ಲಿ ಶಿಕ್ಷಣ ಕೊಡಿಸುವುದಕ್ಕೆ ಮುಂದಾಗಿರೋದ್ರಿಂದ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಿರೋದ್ರಿಂದ ಸರ್ಕಾರದಿಂದಲೇ ಆಂಗ್ಲ ಭಾಷೆಯಲ್ಲಿ 1ರಿಂದ 12ನೇ ತರಗತಿಯವರೆಗೆ ಶಿಕ್ಷಣ ನೀಡೋದಕ್ಕೆ ಪಬ್ಲಿಕ್ ಶಾಲೆಗಳನ್ನ ಪ್ರಾರಂಭಿಸಲಾಗುತ್ತಿದೆ. ಮಾನ್ವಿ ತಾಲೂಕಿನಲ್ಲಿ ಪಬ್ಲಿಕ್ ಶಾಲೆಗಳ ಪ್ರಾರಂಭಕ್ಕಾಗಿ 3 ಪ್ರದೇಶಗಳನ್ನ ಗುರುತಿಸಲಾಗಿದೆ. ಖಾಸಗಿ ಶಾಲೆಗಳ ಶಿಕ್ಷಕರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ಉತ್ತಮವಾದ 4 ಶಿಕ್ಷಕರಿಗೆ ತಲಾ 5 ಗ್ರಾಂ ಬಂಗಾರದ ಪದಕಗಳನ್ನ ನೀಡಲಾಗುತ್ತಿದ್ದು, ಮುಂದಿನ ವರ್ಷದಿಂದ ತಲಾ 10 ಗ್ರಾಂ ಚಿನ್ನದ ಪದಕವನ್ನ ನೀಡಲಾಗುವುದು ಎಂದು ತಿಳಿಸಿದ್ರು. ಮಕ್ಕಳಿಗೆ ಇವತ್ತು ಸಮೀಪದಲ್ಲಿ ಶಿಕ್ಷಣಕ್ಕೆ ಅನುಕೂಲ ತರುವಂತ ಒಂದು ವಾತಾವರಣ ರಾಜ್ಯಾದ್ಯಂತ ಆಗಿರ್ತಕ್ಕಂಥದ್ದು ಎಲ್ಲರ ಗಮನದಲ್ಲಿದೆ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ರಾಜ್ಯಾದ್ಯಂತ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಡೀತಾ ಇದೆ. ಅದೇ ಜಿಲ್ಲಾ ಮಟ್ಟದಲ್ಲಿ ಉತ್ತಮವಾಗಿ ಖಾಸಗಿ ಶಾಲೆಗಳು ನಡೆಸತಕ್ಕಂಥದ್ದು ಹೆಚ್ಚಿನ ರೀತಿಯವರಿಗೆ ಫೀಸ್ ಬರ್ತಕ್ಕಂಥದ್ದು, ಫೀಸ್ ಅನ್ಬೋದು, ಡೊನೇಷನ್ ಅನ್ಬೋದು. ಆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಉತ್ತಮ ರೀತಿಯಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಒದಗಿಸಿ ಹೆಚ್ಚಿನ ರೀತಿಯಲ್ಲಿ ಮಕ್ಕಳನ್ನ ಆಕರ್ಷಕ ಮಾಡಬೇಕಾದ ಒಂದು ಪ್ರಯತ್ನ ಮುಂದುವರಿತಾ ಇದೆ. ಆ ದಿಶೆಯಲ್ಲಿ ನಮ್ಮ ಜೊತೆಲಿರ್ತಕ್ಕಂಥ ಈ ಮಾನ್ವಿ ತಾಲೂಕಿನ ಅನೇಕ ಶಿಕ್ಷಣ ಸಂಸ್ಥೆಗಳ ಬಡ ಮಕ್ಕಳಲ್ಲಿ ಶಾಲೆಗೆ ಬರ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಅಂತೇಳಿ ಅದು ನಾನು ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ವಿಶ್ವನಾಥರು ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ವಿಜಯಭಾಸ್ಕರ್ ಕರ್ಕೊಂಡ್ಬಂದು ಈ ಜಿಲ್ಲಾಡಳಿತ 3 ದಿನ ತಿರುಗಾಡಿಸಿದ್ವಿ. ಆ ಸಂದರ್ಭದಲ್ಲಿ ಆ ಮಿಡ್ ಡೇ ಮೀಲ್ ಇಡೀ ದೇಶದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದೇ ನಮ್ಮ ರಾಯಚೂರು ಜೀವನ ಕಾರ್ಯಕ್ರಮದ ಅಧಿಕಾರಿ ಗ್ರಾಮದಲ್ಲಿ. ಆ ಮಿಡ್ ಡೇ ಮೀಲ್ ಪ್ರಾರಂಭ ಮಾಡೋ ಮುಖಾಂತರ ಡ್ರಾಪ್ ಔಟ್ ಕಡಿಮೆ ಮಾಡತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ವಿ. ಹಾಗಾಗಿ ಇವತ್ತು ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಲಕ್ಷಾಂತರ ಮಕ್ಕಳು ಇವತ್ತು ಆ ಬಿಸಿ ಊಟದ ಕಾರ್ಯಕ್ರಮ ಮುಂದುವರೆದ ಮುಖಾಂತರ ಬಂದಿರುವಂಥ ಸರ್ಕಾರಗಳು ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸ್ತಾ ಇದ್ದಾರೆ. ಅವ್ರಿಗೆ ಫ್ರೀ ಪುಸ್ತಕ ಕೊಡೋದು, ಫ್ರೀ ಫೀಸ್ಗಳಿಂದ ಶೂ ಕೊಡ್ತಕ್ಕಂಥದ್ದು, ಸಾಕ್ಸ್ ಕೊಡ್ತಕ್ಕಂಥದ್ದು, ಪುಸ್ತಕ ಕೊಡ್ತಕ್ಕಂಥದ್ದು, ಡ್ರೆಸ್ ಕೊಡ್ತಕ್ಕಂಥದ್ದು,
ಎಲ್ಲವನ್ನು ಫ್ರೀಯಾಗಿ ಕೊಟ್ಟು ಇವತ್ತು ಆಕಾಶ ಮಾಡ್ತಕ್ಕಂಥ ಒಂದು ಪ್ರಯತ್ನ ಸರ್ಕಾರಗಳು ಮಾಡ್ತಾ ಇದೆ. ಕಾರಣ ಇಷ್ಟೇ, ಯಾವುದೇ ಮಕ್ಕಳಿಗೆ ಬಂದು ಶಾಲೆಯಿಂದ ಹೊರಗೆ ಇರಬಾರದು. ಅದು ಪರಿಪೂರ್ಣವಾಗಿ ಆಗಬೇಕಂದ್ರೆ ಇವತ್ತು ಖಾಸಗಿ ಶಾಲೆಗಳನ್ನು ಮಾತ್ರ ಆಗ್ತಾ ಇದೆ. ಎಷ್ಟೇ ಸರ್ಕಾರಿ ಶಾಲೆಗಳಲ್ಲಿ ಪ್ರಯತ್ನ ಮಾಡಿದ ಸರಿ, ಸಾಕಷ್ಟು ಮೂಲಭೂತ ಸೌಲಭ್ಯಗಳು ಒದಗಿಸಿದ ಸರಿ, ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿ ವರ್ಷ ಇಂದಿನ ಸಿದ್ದರಾಮಯ್ಯ ಸರ್ಕಾರದಾಗ 2013ರಿಂದ ಪ್ರಾರಂಭವಾಗಿ 5 ವರ್ಷ ಕಾಲ ಸಾಕಷ್ಟು ಅನುದಾನ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ಗೊತ್ತಿದೆ. ಮತ್ತು ಮುಂದುವರೆದಿರ್ತಕ್ಕಂಥ ಸರ್ಕಾರ ಸಹಿತ ಅನುದಾನ ಕೊಟ್ಟಿದೆ. ಈ 2.5 ವರ್ಷದಲ್ಲಿ ಏನು ಎರಡನೇ ಬಾರಿ ಸಿದ್ದರಾಮಯ್ಯ ಅಧಿಕಾರ ಬಂದ ನಂತರ ನಾವು 5,000 ಕೋಟಿ ಪ್ರತಿ ವರ್ಷ ಈ ಭಾಗ ಕಲ್ಯಾಣ ಕರ್ನಾಟಕ ಕೊಡ್ತಕ್ಕಂಥದ್ದು. ಅದರಲ್ಲಿ 1,250 ಕೋಟಿ 25%. ಈ ಶಾಲಾ ನಮ್ಮ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗೊಳಿಸುವಂಥ ಒಂದು ಪ್ರಯತ್ನ. ಅದರ ಜೊತೆಯಲ್ಲಿ ಇವತ್ತು ಶಿಕ್ಷಕರಿಗೆ ಸ್ಯಾಲರಿ 70,000 1,20,000 ತನಕ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾ ಇದೆ. ಶಾಸಕ ಹಂಪಯ್ಯ ನಾಯಕ ಮಾತನಾಡಿ, ಖಾಸಗಿ ಶಾಲೆಯ ಶಿಕ್ಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ, ಸಂಸ್ಕಾರವನ್ನ ನೀಡುವ ಮೂಲಕ ಉನ್ನತ ಜೀವನವನ್ನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ತರವಾಗಿದೆ ಎಂದು ತಿಳಿಸಿದ್ರು. ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ ಮಾತನಾಡಿದ್ರು. ಕಾರ್ಯಕ್ರಮದಲ್ಲಿ ತಾಲೂಕಿನ ವಿವಿಧ ಶಾಲೆಗಳಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಶಾಸಕರ ಬಂಗಾರ ಪದಕ ವಿಜೇತ ಶಿಕ್ಷಕರಾದ ಟಿ.ಆರ್. ಪ್ರಕಾಶ ನಾಯಕ ಮಾಂಟೇಸರಿ ಶಾಲೆ, ವಿದ್ಯಾನಿಧಿ ಶಾಲೆಯ ಕುರುಡಿಯ ಶಿಕ್ಷಕಿ ಶಿಲ್ಪಾ, ಮಾನ್ವಿ ಚೌಡೇಶ್ವರಿ ಶಾಲೆಯ ಶಿಕ್ಷಕಿ ಸುವರ್ಣ, ಜ್ಞಾನಭಾರತಿ ವಿದ್ಯಾಮಂದಿರ ಪೋತ್ನಾಳ್ ಶಾಲೆಯ ಶಿಕ್ಷಕಿ ಎಂ ಗಿರಿಜಾರವರನ್ನ ಸಚಿವ ಎನ್.ಎಸ್. ಬೋಸರಾಜು ಬಂಗಾರದ ಪದಕಗಳನ್ನ ನೀಡಿ ಸನ್ಮಾನಿಸಿ ಗೌರವಿಸಿದ್ರು. ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಭೀಮರಾಯ ಬಿ. ರಾಮಸಮುದ್ರ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಬಿ.ಕೆ. ಅಮರೇಶಪ್ಪ, ನಯೋಪ್ರ ಅಧ್ಯಕ್ಷರಾದ ಅಬ್ದುಲ್ ಗಾಫೂರ್ ಸಾಬ್, ಅಕ್ಬರ್ ಪಾಷಾ, ಶರಣಯ್ಯ ನಾಯಕ ಗುಡದಿನ್ನಿ, ತಾಲೂಕು ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಎಸ್.ಎಲ್. ಕೇಶವರೆಡ್ಡಿ, ತಾಲೂಕು ಅಧ್ಯಕ್ಷರಾದ ಎಚ್. ಶರ್ಫುದ್ದೀನ್ ಪೋತ್ನಾಳ್, ಜೆಡಿಎಸ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ರಾಜ ರಾಮಚಂದ್ರ ನಾಯಕ, ಶರಣಪ್ಪ ಮೇದ, ಎಚ್. ಮೌನೇಶಗೌಡ, ಲಕ್ಷ್ಮೀದೇವಿ ನಾಯಕ, ಪ್ರಕಾಶ ಪಾಟೀಲ್, ಶಂಕರಲಿಂಗಯ್ಯ ಸ್ವಾಮಿ, ರಾಜು ತಾಳಿಕೋಟೆ, ಕೆಇ ನರಸಿಂಹ, ರವಿಕುಮಾರ್ ಗೋನಾಳ್, ಬಿ.ವಿ. ರೆಡ್ಡಿ, ಟಿ. ಬಸವರಾಜು ಸೇರಿದಂತೆ ಇನ್ನಿತರರು ಇದ್ದರು. ಜಿಲ್ಲೆಯ ಎಲ್ಲ ತಾಲೂಕಾ ಒಕ್ಕೂಟದವರೇನಪ್ಪ ಇವತ್ತು ಆಯಾ ತಾಲೂಕಿನಲ್ಲಿ ಶಿಕ್ಷಕರ ದಿನಾಚರಣೆ ಮಾಡಿ ಇವತ್ತು ಶಿಕ್ಷಕರನ್ನ ಗೌರವಿಸ್ತಕ್ಕಂಥ ಒಂದು ಕೆಲಸ ಏನಪ್ಪ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮಾನ್ವಿ ತಾಲೂಕಾ ಒಕ್ಕೂಟ ಹಿರಿಯರು 10 ಹಲವು ಜನ ಇವತ್ತು ಸಂಸ್ಥಾಪಕ ಅಧ್ಯಕ್ಷರು ವೇಣುಗೌಡ ಅಣಿಗೆ ಆಗಿದ್ದರು ಸಹ ಇವತ್ತು ಶಿರ್ವಾರ್ ಟಿ. ಬಸವರಾಜ್ ಅವರು, ಚಂದ್ರಶೇಖರ ಬಲ್ಟಿಗೆ ಅವರು, ಡಾಕ್ಟರ್ ರಾಜಶೇಖರ್ ಅವರು, ಬಿ.ವಿ. ರೆಡ್ಡಿ ಅವರು, ಚಂದ್ರಶೇಖರ ಬಲ್ಟಿಗೆ ಅವರು, ಹೀಗೆ ಹಿರಿಯರು, ನಾಗೇಶ್ವರ ಅವರು, ಪ್ರಕಾಶ್ ಮಿಲ್ಟನ್ ಅವರು, ನರಸಿಂಹ ಅವರು, ಮುಖ್ಯವಾಗಿ ಕಲ್ಮಠದ ಹಿರಿಯ ಶ್ರೀಗಳು ಅವರು ಸಹ ಒಬ್ಬ ಸಂಸ್ಥಾಪಕ, ಈ ಒಂದು ಸಂಘದ ಸಂಸ್ಥಾಪಕ ಗೌರವಾಧ್ಯಕ್ಷರಾಗಿ ಇದ್ರು. ಹೀಗಾಗಿ ಇವತ್ತು ನಾವು ಸಹ ಅವರ ಮಾರ್ಗದರ್ಶನದಲ್ಲಿ ಒಕ್ಕೂಟವನ್ನೇನಪ್ಪ ಇವತ್ತು ಮುನ್ನಡೆಸಿಕೊಂಡು ಬಂದು ಇವತ್ತು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಮಾನ್ಯ ಶಾಸಕರು ಏನಿವತ್ತು ಚಿನ್ನದ ಪದಕಗಳನ್ನು 4 ಜನರಿಗೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಾನ್ಯ ರಾಜ ವೆಂಕಟಪ್ಪ ನಾಯಕ್ ಅವರು ಸಹ ಶಾಸಕರಿದ್ದಾಗ ನಾವು ಅವರಿಗೆ ಸಹ ಹೋಗಿ ನಾವು ಮನವಿ ಮಾಡಿಕೊಂಡ್ವಿ. ಅವರು ಶಾಸಕರಾದ ನಂತರದಲ್ಲಿ ಈಗ ಕೊಡ್ತಿದ್ರು ಅಂತೇಳಿ ಅವ್ರು ಸಹ ಆಯ್ತು ಅವರು ಹಿರಿಯರು ಮಾಡ್ಯಾರ ಅಂತ ನಾವು ಸಹ ಕೊಡೋಣ ಅಂತೇಳಿ ಅವ್ರು ಸಹ ಶಾಸಕರಿದ್ದಾಗ ಅವ್ರು ಸಹ 5 ವರ್ಷ ಅವ್ರು ಸಹ ಬಹಳ ಖುಷಿಯಿಂದ ಏನಪ್ಪ ನಮ್ಮ ಶಾಸಕರು ನಮ್ಮ 4 ಜನ ಶಿಕ್ಷಕರಿಗೆ ತಲಾ 5 ಗ್ರಾಂ ಬಂಗಾರದ ಪದಕಗಳು ಅವರ ಅವಧಿಯಲ್ಲಿ ಸಹ ಕೊಟ್ಟಿರ್ತಕ್ಕಂಥದ್ದು.